10ನೇ ತರಗತಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ವಿದ್ಯಾರ್ಥಿಯ ಅನಿಸಿಕೆ ಅಥವಾ ಭಾಷಣ. ಗೆಳೆತನದ ಉಯ್ಯಾಲೆಯಲ್ಲಿ ತೇಲಾಡಿ ಶಿಕ್ಷಕರ ಅನುಭವ ಮಾತನ್ನು ಕೇಳಿ 1000 ನೆನಪಿನ ಗೋಪುರ ಕಟ್ಟಿಸಿ ತುಸು ಮುನಿಸಿನ ಮೊಗವ ಅರಳಿಸಿ ಮತ್ತದೇ ನಿರೀಕ್ಷೆಯೊಂದಿಗೆ ಮನಸ್ಸಿನ ದುಃಖದೊಂದಿಗೆ ಹಿಂದಿನ ನೆನಪುಗಳ ಹೊತ್ತು ತಂದಿದೆ ಈ ಬೀಳ್ಕೊಡುಗೆ. ಗೌರವಾನ್ವಿತ ಪ್ರಾಂಶುಪಾಲರೇ, ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೆ, ನಿಮಗೆಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ನಾನು 10ನೇ ತರಗತಿ ವಿದ್ಯಾರ್ಥಿ ಪವನ್. ಈ ಬೀಳ್ಕೊಡುಗೆ ಸಮಾರಂಭದ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯವನ್ನು ಚಿಕ್ಕದಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಇಂದು ನಮ್ಮ ಜೀವನದ ಒಂದು ಮಹತ್ವದ ಅಧ್ಯಾಯ ಮುಕ್ತಾಯವಾಗುತ್ತಿದೆ. ಈ ಶಾಲೆ ನಮ್ಮ 2ನೇ ಮನೆ ಆಗಿತ್ತು. ಮೊದಮೊದಲು ನಾನು ಈ ಶಾಲೆಗೆ ಬಂದಾಗ ನನಗೆ ಈ ಶಾಲೆಯ ವಾತಾವರಣ, ಶಿಕ್ಷಕರು, ಸ್ನೇಹಿತರು, ಇಲ್ಲಿಯ ಊಟ, ಶಿಕ್ಷಣದ ವ್ಯವಸ್ಥೆ ಎಲ್ಲ ನನ್ನ ಹಳೆಯ ಶಾಲೆಗಿಂತ ಭಿನ್ನವಾಗಿತ್ತು. ಮೊದಲು ಸ್ವಲ್ಪ ಕಷ್ಟವೆನಿಸಿದರೂ ನಂತರ ಶಿಕ್ಷಕರ ಸ್ನೇಹ, ಪ್ರೀತಿ, ಪ್ರೋತ್ಸಾಹ ಎಲ್ಲವೂ ಹಿತವೆನಿಸಿದವು. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕನಸು ಇದೆ. ನಮ್ಮ ಗುರಿ ಸಾಧಿಸಲು ನಮ್ಮನ್ನು ಸಾಕಷ್ಟು ಸಮರ್ಥರನ್ನಾಗಿ ಮಾಡಿದ ನನ್ನ ಶಾಲೆ ಮತ್ತು ನನ್ನ ಶಾಲಾ ಶಿಕ್ಷಕರಿಗೆ ಮೊದಲನೆಯದಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ನನ್ನನ್ನು ಇಂತಹ ಉತ್ತಮ ಶಾಲೆಗೆ ಸೇರಿಸಿದ ನನ್ನ ಹೆತ್ತ ತಂದೆ ತಾಯಿಗೂ ಸಹ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇಲ್ಲಿ ನಾನು ಕೇವಲ ಪಾಠಗಳನ್ನಷ್ಟೇ ಕಲಿತಿಲ್ಲ, ಜೀವನದ ಮೌಲ್ಯಗಳು, ಶಿಸ್ತು, ಸ್ನೇಹ, ಆತ್ಮವಿಶ್ವಾಸವನ್ನು ಸಹ ಕಲಿತಿದ್ದೇನೆ. ನಮ್ಮ ಶಿಕ್ಷಕರು ನಮಗೆ ಬೆಳಕಾಗಿದ್ದು ನಮ್ಮ ತಪ್ಪುಗಳನ್ನು ತಿದ್ದಿ ಸರಿಯಾದ ದಾರಿಗೆ ನಡೆಸಿದರು. ಗೆಳೆಯರೊಂದಿಗೆ ಕಳೆದ ಕ್ಷಣಗಳು ಎಂದಿಗೂ ಮರೆಯಲಾಗದ ನೆನಪುಗಳಾಗಿವೆ. ಇಂದು ಈ ಶಾಲೆಗೆ ವಿದಾಯ ಹೇಳುತ್ತಿದ್ದರೂ ಸಹ ಈ ಶಾಲೆ ನೀಡಿದ ನೆನಪುಗಳು ನನ್ನ ಹೃದಯದಲ್ಲಿ ಸದಾ ಜೀವಂತವಾಗಿರುತ್ತವೆ. ಶಿಕ್ಷಕರು ಮಾಡಿದ ಪಾಠಗಳು, ನೀತಿ ಬೋಧನೆಗಳು ನಮ್ಮ ಅಭಿವೃದ್ಧಿಗೆ ದಾರಿದೀಪವಾಗಿವೆ. ಎಲ್ಲ ಶಿಕ್ಷಕರು ನಮಗೆ ಪ್ರೀತಿ ಮತ್ತು ಪ್ರೋತ್ಸಾಹವನ್ನು ನೀಡಿ ನಮಗೆ ಗೊತ್ತಿಲ್ಲದ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ನಾವು ತಪ್ಪು ಮಾಡಿದಾಗ ಸರಿದಾರಿಗೆ ಬರಲೆಂದು ಶಿಕ್ಷೆ ಕೊಟ್ಟಿದ್ದೂ ಉಂಟು. ಶಾಲೆಯಲ್ಲಿ ನಾವು ಮಾಡಿದ ಕೀಟಲೆ, ಜಗಳ, ಗಲಾಟೆ, ಸ್ನೇಹಿತರೊಂದಿಗೆ ಕಳೆದ ಕ್ಷಣಗಳು ಮತ್ತು ಅವರೊಂದಿಗೆ ಮಾಡಿದ ಚೇಷ್ಟೆಗಳು ಎಲ್ಲ ಮಧುರ ಕ್ಷಣಗಳು. ಇವೆಲ್ಲ ಇನ್ನು ಮುಂದೆ ನಮಗೆ ಬರೀ ನೆನಪುಗಳಾಗಿ ಉಳಿಯುತ್ತವೆ. ಇಂದು ನಮ್ಮ ಶಾಲಾ ಜೀವನ ಮುಕ್ತಾಯಗೊಳ್ಳುತ್ತದೆ ಎಂದು ನೆನೆಸಿಕೊಂಡರೆ ಕೊಂಚ ದುಃಖವೆನಿಸುತ್ತದೆ. ಆದರೂ ಮುಂದಿನ ಉನ್ನತ ವ್ಯಾಸಂಗಕ್ಕೆ ನಾಂದಿಯಾಗುತ್ತದೆಂದು ತಿಳಿಯುತ್ತಾ ಇದುವರೆಗೂ ನನ್ನ ಅನಿಸಿಕೆಗಳನ್ನು ತಮ್ಮಲ್ಲಿ ಹಂಚಿಕೊಳ್ಳಲು ಸಮಯ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಈ ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಧನ್ಯವಾದಗಳು.